ಹಾಯ್, ಸೆಕೆಂಡ್ ಪಿ ಯು ಸಿ ಎರಡನೇ ಬೋರ್ಡ್ ಎಕ್ಸಾಮ್ ಅಥವಾ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹಲವಾರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಎರಡನೇ ಬೋರ್ಡ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗಬಹುದು ಅಂತ ತುಂಬಾ ಜನ ಕೇಳಿದ್ರಿ. ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದು ಏಪ್ರಿಲ್ ಲಾಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಓಕೆನಾ, ಈಗ ಏಪ್ರಿಲ್ 23 ಮತ್ತು 24ಕ್ಕೆ KCET ಎಕ್ಸಾಮ್ ಇದೆ. ಆ KCET ಎಕ್ಸಾಮ್ ಏನಿದೆ ಅದು ಮುಗಿದ ನಂತರ ಈ ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ, ಸೊ ಈ KCET ಎಕ್ಸಾಮ್ ಆದ್ಮೇಲೆ ಏಪ್ರಿಲ್ ಎಂಡ್ ಅಲ್ಲಿ ಈ ಎರಡನೇ ಬೋರ್ಡ್ ಎಕ್ಸಾಮ್ ಅಥವಾ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಸ್ಟಾರ್ಟ್ ಆಗಬಹುದು. ಅಕಸ್ಮಾತ್ ಇಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಮೇ ಮೊದಲನೇ ವಾರದಲ್ಲಿ ಈ ಎರಡನೇ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ಕೂಡ ಮೇದಲ್ಲೇ ಕಂಪ್ಲೀಟ್ ಆಗುತ್ತೆ. ನಂತರ ರಿಸಲ್ಟ್ ಕೂಡ ಹೆಚ್ಚಿನದಾಗಿ ಮೇ ಮಂತ್ ಅಲ್ಲೇ ಅನೌನ್ಸ್ ಮಾಡಿದ್ರೆ ಮೇ ಲಾಸ್ಟ್ ವೀಕ್ ಅಲ್ಲಿ ಈ ರಿಸಲ್ಟ್ ಅನೌನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ರಿಸಲ್ಟ್ ಡಿಲೇ ಆಗುತ್ತೆ ಅಂತ ಹೇಳಿದ್ರೆ ಜೂನ್ ಸ್ಟಾರ್ಟಿಂಗ್ ಅಲ್ಲೇ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಓಕೆ, ಈಗ ಎರಡನೇ ಬೋರ್ಡ್ ಎಕ್ಸಾಮ್ ನ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಾಗಿದ್ರೆ ಯಾರು ಅಪ್ಲೈ ಮಾಡಬೇಕು ಇದನ್ನ ಹೇಳೋದಾದ್ರೆ ಎರಡನೇ ಬೋರ್ಡ್ ಎಕ್ಸಾಮ್ ಅಥವಾ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಏನಿದೆ ಅದರ ರಿಜಿಸ್ಟ್ರೇಷನ್ ಅಥವಾ ಅಪ್ಲಿಕೇಶನ್ ನಿಮ್ಮ ಮೊದಲನೇ ಎಕ್ಸಾಮ್ ಏನಿದೆ ಈಗಾಗಲೇ ಎಕ್ಸಾಮ್ ಬರೆದ್ರಲ್ವಾ ಅದರ ರಿಸಲ್ಟ್ ಯಾವ ಡೇಟ್ಗೆ ಅನೌನ್ಸ್ ಆಗುತ್ತೋ ಅದೇ ಡೇಟ್ ಇಂದಾನೆ ಎರಡನೇ ಬೋರ್ಡ್ ಎಕ್ಸಾಮ್ ನ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಒಂದು ನೀವು ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಬಹುದು. ತುಂಬಾ ಈಸಿ, ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಿದ್ರೆ ಒಳ್ಳೇದು. KSEAB.karnataka.gov.in ಇದು ಅಫಿಷಿಯಲ್ ವೆಬ್ಸೈಟ್ ನಮ್ಮ ಶಿಕ್ಷಣ ಇಲಾಖೆಯವ್ರದ್ದು. ಅದ್ರ ಮೂಲಕನೇ ನೀವು ಆನ್ಲೈನ್ ಅಲ್ಲೇ ಅಪ್ಲೈ ಮಾಡ್ಕೋಬಹುದು. ಯಾಕಂದ್ರೆ ಇಲ್ಲ ನಾನು ಕಾಲೇಜ್ಗೆ ಹೋಗಿ ಅಪ್ಲೈ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಯಾರು ಅಪ್ಲೈ ಮಾಡ್ಬೋದು ಹಾಗಿದ್ರೆ ಅದನ್ನ ನಿಮ್ಗೆ ಹೇಳೋದಾದ್ರೆ, ಒಂದು ಯಾವ್ದೋ ಸ್ಟೂಡೆಂಟ್ ಫೇಲ್ ಆಗಿದ್ರೆ, ಒಂದೋ ಎರಡೋ ಸಬ್ಜೆಕ್ಟ್ ಫೇಲ್ ಆಗಿದೆ, ಪಾಸ್ ಆಗ್ಬೇಕೀಗ ಎರಡನೇ ಬೋರ್ಡ್ ಎಕ್ಸಾಮ್ ಬರೀತೀನಿ, ಆ ರೀತಿ ಇರುವಂತಹ ವಿದ್ಯಾರ್ಥಿಗಳು ಈ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡ್ಕೋಬಹುದು. ನಂತರ ಮತ್ತೆ ಯಾರು ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ. ಈಗ ಇಂಗ್ಲಿಷ್ ಅಲ್ಲಿ ನನಗೆ 80 ಮಾರ್ಕ್ಸ್ ತೆಗೆದುಕೊಳ್ಳೋ ಎಬಿಲಿಟಿ ಇದೆ. ಪ್ರಿಪರೇಟರ್ ಅಷ್ಟೇ ಸ್ಕೋರ್ ಮಾಡಿದ್ದೆ ನಾನು. ಆದ್ರೆ ಫೈನಲ್ ಎಕ್ಸಾಮ್ ಅಲ್ಲಿ ಏನೋ ಆಗಿ ಮಾರ್ಕ್ಸ್ ಕಟ್ ಆಗಿದೆ, 74 ಬಂದಿದೆ ಅಥವಾ 73 ಬಂದಿದೆ. ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ನಾನು. ಅಥವಾ ಈಗ ಫಿಸಿಕ್ಸ್ ಆಗಿರ್ಬೋದು, ಅಕೌಂಟೆನ್ಸಿ ಮಾರ್ಕ್ಸ್ ಕಡಿಮೆ ಬಂದಿದೆ, ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೋಬೇಕು ನಾನೀಗ. ಆ ರೀತಿ ಇರುವಂತಹ ವಿದ್ಯಾರ್ಥಿಗಳು ಕೂಡ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡ್ಕೋಬಹುದು. ಅಪ್ಲೈ ಮಾಡಿ ಮಾರ್ಕ್ಸ್ ಇಂಪ್ರೂವ್ ಕೂಡ ಮಾಡ್ಕೋಬಹುದು. ಹಿಂದಿನ ವರ್ಷ ಕೂಡ ತುಂಬಾ ವಿದ್ಯಾರ್ಥಿಗಳು ಎರಡನೇ ಬೋರ್ಡ್ ಎಕ್ಸಾಮ್ ಬರೆದು ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ನಂತರ ಈ ಮಾರ್ಕ್ಸ್ ಅಲಾಟ್ಮೆಂಟ್ ಬಗ್ಗೆ ನಿಮಗೆ ಹಲವಾರು ಡೌಟ್ಸ್ ಇರುತ್ತೆ, ನನಗೆ ಗೊತ್ತು. ಈಗ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನೇನು ಡೌಟ್ ಇದೆ ಅದನ್ನೆಲ್ಲ ಸಾಲ್ವ್ ಮಾಡ್ತೀನಿ. ಅದಕ್ಕೆ ನಿಮ್ಗೆ ಏನೇನು ಡೌಟ್ ಇದೆ ಅಂತ ಹೇಳೋದು ಗೊತ್ತಾಗಬೇಕಲ್ವ ನನಗೆ. ಅದಕ್ಕೋಸ್ಕರ ನಿಮಗೆ ಏನೇನು ಡೌಟ್ ಇದೆ ಅದೆಲ್ಲ ಕಮೆಂಟ್ ಬಾಕ್ಸ್ ತಿಳಿಸಿ. ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ನಿಮ್ಮೆಲ್ಲ ಡೌಟನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಾಲ್ವ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ರೀಚ್ ಆಗಬೇಕಲ್ವಾ, ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಕೂಡ ಮಾಡಿ. ನಂತರ ಈ ಎರಡನೇ ಬೋರ್ಡ್ ಎಕ್ಸಾಮ್ ಬಗ್ಗೆ ಮತ್ತೆ ಕೆಲವು ವಿಷಯಗಳನ್ನ ಹೇಳೋದಾದ್ರೆ, ಎರಡನೇ ಎಕ್ಸಾಮ್ನ ಫೀಸ್ ಎಷ್ಟಿರುತ್ತೆ, ಹಿಂದಿನ ವರ್ಷ ಏನಾಗಿತ್ತು ಅಂತ ಹೇಳಿದ್ರೆ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಏನು ಫೀಸ್ ಇಟ್ಟಿರಲಿಲ್ಲ. ಡೈರೆಕ್ಟ್ ಆಗಿ ಯಾರು ಅಪ್ಲೈ ಮಾಡ್ಬೇಕು ಅಂತಿದ್ರೆ ಅವ್ರು ಅಪ್ಲೈ ಮಾಡಬೇಕಿತ್ತು. ಈ ವರ್ಷ ಏನ್ ಮಾಡ್ತಾರೆ ನೋಡ್ಬೇಕು. ಅಂದ್ರೆ ಫೀಸ್ ಇಡಲ್ವೋ ಅಥವಾ ಫೀಸ್ ಇಡ್ತಾರೋ ಅಂತ. ಫೀಸ್ ಇಟ್ಟರು ಕೂಡ ತುಂಬಾ ಫೀಸ್ ಏನಿರಲ್ಲ, ಕಡಿಮೆ ಫೀಸ್ ಇರುತ್ತೆ. ನೀವು ಆರಾಮಾಗಿ ಅಪ್ಲೈ ಮಾಡ್ಕೊಂಡು ಎರಡನೇ ಬೋರ್ಡ್ ಎಕ್ಸಾಮ್ ಬರೀಬಹುದು. ನಂತರ ಎರಡನೇ ಎಕ್ಸಾಮ್ ಅಂತಾರೆ ಮತ್ತೊಮ್ಮೆ ಹಾಲ್ ಟಿಕೆಟ್ ಕೂಡ ಕೊಡ್ತಾರೆ. ಓಕೆನಾ, ಸೊ ಈ ರೀತಿ ಪ್ರೊಸೀಜರ್ ಇರುತ್ತೆ. ಮತ್ತೇನೋ ಡೌಟ್ ಇದ್ರೆ ಓಕೆ ನೀವು ಕಾಮೆಂಟ್ ಮಾಡಿದ್ದೀರಾ. ಸಿಗೋಣ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸಿಗೋಣ.